ಎಲ್ಲರನ್ನೂ ನಮ್ಮ ನಿಸರ್ಗ ಗಾರ್ಡನಿಂಗ್ಗೆ ಸ್ವಾಗತಿಸುತ್ತಾ ಇವತ್ತು ಮನೆಯಲ್ಲಿ ಉಳಿಯುವಂತಹ ಕಿಚನ್ ವೇಸ್ಟನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಬಯೋ ಎನ್ಸೈಮ್ಸ್ ಮಾಡ್ಬೋದು ಅಂತ ನೋಡೋಣ. ನಮ್ಮ ಕಿಚನ್ನಲ್ಲಿ ವೇಸ್ಟ್ ಆಗೋವಂಥ ತರಕಾರಿಗಳು ಮತ್ತು ಹಣ್ಣಿನ ಸಿಪ್ಪೆಗಳು ಅವೆಲ್ಲನೂ ನಾವು ದೂರ ಹಾಕೋಕ್ಕೆ ಬದಲು ಬಯೋ ಎನ್ಸೈಮ್ನ ಮಾಡಿ ನಮ್ಮ ಮನೆಯಲ್ಲಿರೋವಂಥ ಸಣ್ಣ ಪುಟ್ಟ ಗಿಡಗಳಿಗೆ ಹಾಕ್ಕೊಬೋದು. ಅದಕ್ಕೆ ಬೇಕಾಗಿರೋ ಅಂಥವು ನೋಡಿ, ಈ ಥರ ಸೊಪ್ಪಿನ ವೇಸ್ಟು, ಅದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೇರೆ ಯಾವುದೇ ಸೊಪ್ಪು ಇರ್ಬೋದು, ನುಗ್ಗೆ ಸೊಪ್ಪು, ನಾವು ಮನೇಲಿ ಏನು ಯೂಸ್ ಮಾಡ್ತೀವೋ ಅದು, ಮತ್ತು ಈರುಳ್ಳಿ ಸಿಪ್ಪೆಗಳು, ಬೆಳ್ಳುಳ್ಳಿ ಸಿಪ್ಪೆ, ಇದು ತರಕಾರಿ ವೇಸ್ಟು, ಬೀನ್ಸು, ಬೀಟ್ರೂಟು, ಕ್ಯಾರೆಟ್ ಅಂತ ಯಾವ್ಯಾವುದು ಉಳಿತದೋ ಅವನ್ನೆಲ್ಲ ತೆಗೆದಿಟ್ಕೊಳ್ಳೋದು. ಹಣ್ಣು, ಬಾಳೆಹಣ್ಣು ಯೂಸ್ ಮಾಡ್ತೀವಿ ಅದು, ಮತ್ತು ಕಲ್ಲಂಗಡಿ ಹಣ್ಣು ಮತ್ತು ಪಪಾಯ, ಆ ಥರ ಯಾವ್ಯಾವುದು ಬೇಕೋ ನಾವು ಅದೆಲ್ಲವನ್ನು ಈಚೆ ಬಿಸಾಡೋ ಬದಲು ನಾವು ಈ ಥರ ಮನೆಯಲ್ಲೇ ಬಯೋ ಎನ್ಸೈಮ್ಸ್ನ ಮಾಡ್ಕೊಬೋದು. ಇದು ಸಿಟ್ರಸ್ ಫ್ರೂಟ್ಸ್ದು, ಅಂದರೆ ಕಿತ್ತಳೆ ಹಣ್ಣು ಮತ್ತು ಕಿತ್ತಳೆ ಹಣ್ಣು, ಮತ್ತು ಇನ್ನು ಬೇರೆ ಯಾವ್ಯಾವುದು ನಿಂಬೆ ಹಣ್ಣಿನ ಸಿಪ್ಪೆಗಳು ಅವೆಲ್ಲನ ತೆಗೆದಿಟ್ಕೊತೀವಿ. ಇದ್ರ ಪ್ರಮಾಣ ಹೇಗೆ ಅಂದರೆ, ನೀರನ್ನು ನಾನು ಈ ಕ್ಯಾನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೀರು 10 ಪಟ್ಟು ಆಯಿತು ಅಂದರೆ ಈ ಕಿಚನ್ ವೇಸ್ಟ್ ಎಲ್ಲನೂ 3 ಪಟ್ಟು ಇರಬೇಕು. ಅಂದರೆ ನೀರು 10 ಪಟ್ಟು ಮತ್ತು ಕಿಚನ್ ವೇಸ್ಟ್ ಇದು ಮಾತ್ರ ಇಲ್ಲ, ನಾನು ಕಾಣಿಸಿರೋದು ಮಾತ್ರ ಇಲ್ಲ, ಇನ್ನು ನಿಮ್ಗೆ ಏನೇನು ಕಿಚನ್ ವೇಸ್ಟ್ ಬರುತ್ತೋ ಅದೆಲ್ಲನೂ ಹಾಕೊಬೋದು. ಅದು 3 ಪಟ್ಟಾದರೆ ಬೆಲ್ಲ ಬಂದು 1 ಪಟ್ಟು, ಅಂದರೆ 10:3:1 ಅಂತ ಇದು ಮಾಡ್ತಾರೆ. ಬೆಲ್ಲ ಬಂದು 1 ಪಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದು ಸ್ಯಾಂಪಲ್ಗೋಸ್ಕರ ಕಿಚನ್ ವೇಸ್ಟು ತುಂಬ ಕಮ್ಮಿ ಎತ್ತಿಟ್ಕೊಂಡಿದ್ದೀನಿ. ಆಲ್ರೆಡಿ ಇನ್ನೂ ಮನೆಯಲ್ಲಿ ಜಾಸ್ತಿ ಇದೆ, ಅದನ್ನೆಲ್ಲ ಹಾಕಬೇಕು. ಇದು 3 ಪಾರ್ಟ್ ಬರಲ್ಲ, ಅಂದರೆ 3 ಪಟ್ಟು ಇದಿಲ್ಲ. ನೀರು ಹಾಗೇ 8 ಪಟ್ಟು ತೊಗೊಂಡಿದ್ದೀನಿ, ಇನ್ನು ನೀರು ಹಾಕಬೇಕು ನಾನು, ಅದು ನೆಕ್ಸ್ಟ್ ಆಮೇಲೆ ಹಾಕ್ಕೊತೀನಿ. ಈಗ ವೀಡಿಯೋಕ್ಕೋಸ್ಕರ ಸ್ವಲ್ಪ ಸ್ಯಾಂಪಲ್ಸ್ನ ತೆಗೆದಿಟ್ಕೊಂಡಿದ್ದೀನಿ. ಇದು ಎಲ್ಲವನ್ನು ಹಾಕಿ ನಾವು ಮುಚ್ಚಳ ಹಾಕಿ ಇಟ್ಬಿಡಬೇಕು. ದಿನಾನು ಒಂದು ಸರಿ ಓಪನ್ ಮಾಡಿ ಬಿಡಬೇಕು. 1 ತಿಂಗಳು ತನಕ ದಿನಾನು ಒಂದೊಂದು ಸರಿ ಓಪನ್ ಮಾಡಿ ಅದರಲ್ಲಿ ಗ್ಯಾಸ್ ಫಾರ್ಮ್ ಆಗುತ್ತಲ್ಲ ಅದನ್ನೆಲ್ಲ ಔಟ್ಸೈಡ್ ಬರೋ ಹಾಗೆ ಮಾಡಬೇಕು. ಆಮೇಲೆ ಇನ್ನು 2 ತಿಂಗಳಿಗೆ ಟೈಟಾಗಿ ಲಿಡ್ ಹಾಕಿ ಇಟ್ಬಿಡ್ಬೇಕು. ಅಂದರೆ ಮುಚ್ಚಳನ ಟೈಟಾಗಿ ಹಾಕಿ ಇಟ್ಬಿಡ್ತೀವಿ. 3 ತಿಂಗಳು ಅಂದರೆ 90 ದಿನಗಳ ಕಾಲ ಆದಮೇಲೆ ನಮಗೆ ಬಯೋ ಎನ್ಸೈಮ್ಸ್ ರೆಡಿ ಆಗುತ್ತೆ. ಇದನ್ನು ನಮ್ಮ ಗಿಡಕ್ಕೆ ಯೂಸ್ ಮಾಡಿದಷ್ಟು ಗಿಡಗಳು ತುಂಬ ಸೊಂಪಾಗಿ ಬೆಳೆಯುತ್ತೆ. ಇದು ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು. ಇದು ಈಸಿಯಾಗೂ ಇರುತ್ತೆ, ಹುಳ ಬರುತ್ತೆ ಆ ಥರ ಎಲ್ಲ ಏನೂ ಇರಲ್ಲ. ಕ್ಲೀನಾಗಿ ಸ್ವಚ್ಛವಾಗಿ ನಾವು ಬಯೋ ಎನ್ಸೈಮ್ಸನ್ನ ಮಾಡ್ಕೊಬೋದು. ಮನೆಯಲ್ಲಿ ಒಂದು ಸರಿ ನೀವು ಗಾರ್ಡನ್ ಇರೋರು ಆಲ್ರೆಡಿ ಮಾಡ್ತಿರ್ಬೋದು, ಮಾಡದೇ ಇರೋರಿಗೆ ಒಂದು ಅವೇರ್ನೆಸ್ ಬರಲಿ ಅಂತಂದ್ಬಿಟ್ಟು ಇದನ್ನು ವೀಡಿಯೋವಾಗಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನೋಡಿ ವೀಕ್ಷಕರೇ. ಈಗ ಬೆಲ್ಲನ ಇದಕ್ಕೆ ಹಾಕೊಳ್ಳೋಣ. ಈ ಥರ ಎಲ್ಲ ಬೆಲ್ಲನೆಲ್ಲ ತೆಗೆದು ಹಾಕ್ಕೊಂಡು ಅನಂತರ ತೆಗೆದಿಟ್ಟಿರೋಂಥ ತರಕಾರಿ ವೇಸ್ಟನ್ನೆಲ್ಲನೂ ಹಾಕ್ಕೊಬೇಕು. ಹಾಕ್ಬಿಟ್ಟು ತೋರಿಸ್ತೀನಿ. 30% ವೆಜ್ ವೇಸ್ಟ್ಗೆ 10% ವಾಟರ್, 1% ಬೆಲ್ಲ ಹಾಕ್ಬಿಟ್ಟು ಈ ಕಂಟೈನರಲ್ಲಿ, ಅಂದರೆ ಈ ಬೌಲಲ್ಲಿ ನಾನು ಹಾಕಿರೋಂಥ ಈ ಪ್ಲಾಸ್ಟಿಕ್ ಬಾಟಲಲ್ಲಿ ಸ್ವಲ್ಪ ಜಾಗನ ಬಿಟ್ಟಿದ್ದೀನಿ. ಇದೇನಕ್ಕೆ ಅಂತಂದರೆ ಇದು ಫರ್ಮೆಂಟ್ ಆಗ್ತಾ ಏನಾಗುತ್ತೆ, ಇದರ ಕ್ವಾಂಟಿಟಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾವು ಖಂಡಿತ ಇಷ್ಟು ಜಾಗ ಬಿಡಲೇಬೇಕು, ಇಲ್ಲಾಂದರೆ ಸಮ್ಟೈಮ್ಸ್ ಅದು ಹುಕ್ಕೋ ಚಾನ್ಸಸ್ ಇದೆ. ಅನಂತರ ನಾವು ಡೈಲಿ ಲಿಡ್ಡನ್ನು ಈ ಥರ ಓಪನ್ ಮಾಡಿ ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟು ಮತ್ತೆ ಹೀಗೆ ಕ್ಲೋಸ್ ಮಾಡಲೇಬೇಕು. 30 ದಿನದ ತನಕ, 20 ದಿನ ಆಗ್ಬೋದು ಅಥವಾ 30 ದಿನ ಆಗ್ಬೋದು. ಅನಂತರ ಲಿಡ್ಡನ್ನು ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಹಾಗೆ 60 ದಿನ ಇಟ್ಬಿಡಬೇಕು. ಟೋಟಲಿ 90 ಡೇಸ್ಗೆ ನಮಗೆ ಬಯೋ ಎನ್ಸೈಮ್ಸ್, ಕಿಚನ್ ವೇಸ್ಟಿಂದ ಮಾಡಿರೋ ಅಂಥ ಬಯೋ ಎನ್ಸೈಮ್ಸ್ ರೆಡಿ ಆಗುತ್ತೆ. ಇದನ್ನು ನಮ್ಮ ಗಿಡಗಳಿಗೆ ಹಾಕಿದ್ವಿ ಅಂದರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೀತದೆ. ಗಿಡಗಳಲ್ಲಿ ಬರೋ ಅಂಥ ಕೆಲವೊಂದು ಕೀಟಾಣುಗಳನ್ನು ನಾವು ಇದರಲ್ಲಿ ಅವಾಯ್ಡ್ ಮಾಡ್ಬೋದು. ಇದು ರೆಡಿ ಆದಮೇಲೆ ನಾನು ಇದನ್ನು ಹೇಗೆ ಸಿಂಪಡಿಸ್ಬೇಕು ಏನು ಅಂತ ನಿಮಗೆ ತೋರಿಸ್ತೀನಿ.